ಅಷ್ಟರಿಂದ ಯು ಬಿ ಸಿಟಿ ಮಾಲ್ ನೋಡಬೇಕು ಅಂತಿದ್ದೆ ಗೈಸ್, ಬಟ್ ಎಲ್ಲಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಬಂದಿದ್ದೀನಿ, ಒಂದು ವೀಡಿಯೋ ಮಾಡೋಣ ಅಂತ. ಯು ಬಿ ಸಿಟಿ ಮಾಲಲ್ಲಿ ದಿ ಕಲೆಕ್ಷನ್ ತುಂಬ ಲಕ್ಸುರಿ ಆಗಿದೆ. ಇದು ಪಾರ್ಕಿಂಗ್. ಈ ಕಡೆ ಮೇಲ್ಗಡೆ ಹೋಗೋಣ ಒಂದ್ಸರಿ, ಸಖತ್ತಾಗಿರುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಎಂಟ್ರಿ ನೋಡ್ಬೋದು. ಎಂಟ್ರಿ ವ್ಯೂ ಥರ ಇರುತ್ತೆ, ಸಖತ್ತಿದೆ ಗುರು. ಎಂಟ್ರಿ ಮಾತ್ರ ಲಕ್ಸುರಿಯಸ್ ಆಗಿದೆ. ವಾಟ್ರ್ ಇದೆ ಮುಂದ್ಗಡೆ, ಸಖತ್ತಾಗಿ ಕಾಣ್ತಾ ಇದೆ, ನೋಡ್ಬೋದು. ಇಲ್ಲಿ ಬೇಕಾದರೆ ಕಾರ್ ಪಾರ್ಕಿಂಗ್ ಎಲ್ಲ ಸಖತ್ ಮಾಡಿದ್ದಾರೆ. ಯು ಬಿ ಸಿಟಿ ಮಾಲ್ ಅಂತ ನೋಡಿದವ್ರಿಗೆ ಗೊತ್ತಾಗುತ್ತೆ ನೋಡಿ, ಯು ಬಿ ಸಿಟಿ. ಇದು ನೋಡೋಕೆ ಎಷ್ಟು ಪ್ರೀಮಿಯಂ ಆಗಿದೆ ಅಲ್ವ, ಸಖತ್ತಾಗಿದೆ. ಫ್ಲವರ್ದು ರೋಲೆಕ್ಸ್ ಬ್ರ್ಯಾಂಡು. ಈ ವಾಚ್ದೇ ಒಂದು ಕಲೆಕ್ಷನ್ ಗುರು, ಅದು ಏನು ವರ್ಕ್ ಮಾಡುತ್ತೆ ಇಲ್ಲಿ, ಅದ್ರ ಕಲೆಕ್ಷನ್ನೇ ಆ ರೀತಿ ಇದೆ ನೋಡಿ. ರೋಲೆಕ್ಸ್ ಅಂದರೆ ಬ್ರ್ಯಾಂಡ್ಗೆ ಇರುವಂಥದ್ದು, ಅದು ಅಮೌಂಟು ಬ್ರ್ಯಾಂಡಿಗೆ ಅಮೌಂಟ್ ಗುರು. ರೋಲೆಕ್ಸ್ ವಾಚ್ ಹತ್ತಿರ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ರಿಚ್ ಆಗಿದೆ. ಅದರ ಡೇಟ್ ಇವತ್ತು ಏಪ್ರಿಲ್ 26 ಅಲ್ವಾ, ಅದು ಕರೆಕ್ಟಾಗಿ ಕಾಣಿಸ್ತಾ ಇದೆ ನೋಡಿ. ದಟ್ ಈಸ್ ದ ಪವರ್ ಆಫ್ ರೋಲೆಕ್ಸ್. ಸಕ್ಕತ್ತಾಗಿ ಇದ್ದೇ ಇರುತ್ತೆ. ಎಷ್ಟು ಲಕ್ಸುರಿಯಸ್ ಆಗಿ ಮೇಂಟೈನ್ ಮಾಡಿರ್ತಾರೆ ನೋಡಿ. ನಮ್ಮಂಥ ಮಿಡ್ಲ್ ಕ್ಲಾಸಲ್ಲಿ ಇಲ್ಲಿ ಏನು ಪರ್ಚೇಸ್ ಮಾಡೋಕ್ಕಾಗಲ್ಲ ಗೈಸ್. ಅಷ್ಟು ಮಟ್ಟಿಗೆ ರೀಚಾಗಿ ಬೆಳಿಬೇಕು ಅಂದರೆ ಕಷ್ಟಪಡಬೇಕು. ಲಿಫ್ಟು ಇದ್ದಾವೆ, ಜೊತೆಗೆ ಲೂಯಿಸ್ ವಿಟಾನ್. ಈ ಕಡೆ ಬಂದರೆ ಮಿಚೆಲ್ ಲಾರ್ಕ್ ಬಾಕ್ಸ್. ಇಲ್ಲಂತೂ ಲಕ್ಸುರಿಗಳು ನೋಡಿ, ಗ್ಲಾಸ್ಗಳಿದೆ, ಸಿಂಪಲಾಗಿ ಇಟ್ಟಿದ್ದಾರೆ. ಇದು ಒಂಥರ ಟಾಟಾ ಅವರು 5 ಸ್ಟಾರ್ 7 ಸ್ಟಾರ್ ಹೋಟ್ಲು ತೋರಿಸ್ತಿದ್ದಿಲ್ಲ, ಆ ರೀತಿ ಫೀಲ್ ಆಗ್ತಾ ಇದೆ. ಅದು ಇನ್ನಂಗಿರ್ಬೇಕು ಯೋಚನೆ ಮಾಡಿ ಅಲ್ವಾ. 7 ಸ್ಟಾರ್ ಹೋಟೆಲ್ ID ಕಾರ್ಡ್ ಹಾಕೊಂಡು ಹೋಗ್ಬೇಕಂತ ಆ ಲೆವೆಲ್ಗೆ ಇಟ್ಟವ್ರೆ. ಅಂದರೆ ನಮ್ಮ ಹಳ್ಳಿ ಕಡೆಯವರು ಇಲ್ಲಿಗೆ ಬಂದು ಇರಲ್ಲ, ವಿಸಿಟ್ ಮಾಡಿರಲ್ಲ, ಅಷ್ಟೊಂದು ಲಕ್ಸುರಿಯಸ್ ಆಗಿ ಮೇಂಟೈನ್ ಮಾಡ್ತಾರೆ. ಫುಡ್ ನೋಡಿದ್ರು, ಕೇಕು ಇದನ್ನೆಲ್ಲ ನಾವು ಅಲ್ಲಿ ನೋಡಿರ್ತೀವಿ. ನೋಡ್ರಿ ಈ ಥರ ಇಟ್ಟವ್ರೆ. ಮಲ್ಟಿ ದುಡ್ಡಿರೋರಿಗೆ ಇದು 10 ನಿಮಿಷ. ಸಿಗರೇಟು ಗಾಯ್ಸ್, ಕಾಸ್ಟ್ಲಿ ಸಿಗರೇಟ್ಸ್. ಇಲ್ಲಿ ಶೂ, ಜ್ಯುವೆಲ್ಸು, ಅಬ್ಬಾ ಎಂಥ ಲಕ್ಸುರಿ ಅದು ನೋಡಿ. ಇಲ್ಲಿ ವ್ಯಾನಿಟಿ ಬ್ಯಾಗ್ಗಳು, ನಮ್ಮ ರೋಡ್ ಸೈಡ್ ಬಿದ್ದಿರೋದು ತಗೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಿರ್ತೀವಿ. ದುಡ್ಡು ಇಟ್ಟಿರೋರಿಗೆ ಎಲ್ಲ ಸಕ್ಕತ್ತಾಗಿರುತ್ತೆ, ನೋಡೋದು ತಗೊಂಡು ಹೋಗ್ತಾ ಇರ್ತಾರೆ, ಅಮೌಂಟ್ ಕೇಳಲ್ಲ. ಇಲ್ಲಿ ಕೇಳಬೇಕಾ, ಜಸ್ಟ್ ನೋಡೋಕ್ಕೆ ಅಂತಲೇ ತುಂಬ ಜನ ನಮ್ಮಂತವ್ರು ಬರ್ತಾರೆ ಅಷ್ಟೇ. ಪರ್ಚೇಸಿಂಗ್ ಇಟ್ ಇಸ್ ಡಿಫಿಕಲ್ಟ್, ಐ ನೋ. ಅಲ್ಲಿ ಮೇಲ್ಗಡೆ ಹೋಗೋಣ. ಎಸ್ ಗಾಯ್ಸ್, ಫಸ್ಟ್ ಫ್ಲೋರಲ್ಲಿ ಅಂಥದ್ದು ಏನಿರಲ್ಲ ನೋಡೋಂಥದ್ದು. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಈಗ ಗ್ರೌಂಡ್ ಫ್ಲೋರಲ್ಲಿತ್ತು, ಸಾರಿ, ಫಸ್ಟ್ ಫ್ಲೋರ್ಗೆ ಹೋಗೋಣ. ಎಲಿವೇಟರು ಇದ್ರಲ್ಲಿ ಹೋಗ್ಬೇಕಾದ್ರೂ ಅದೇ ಗುರು ನೆನಪಾಗೋದು. ಜಾಕ್ ಸ್ಪ್ಯಾರೋ 10 ಹೋದ್ ಸರಿ ಅದು ಮಾಲ್ಗೆ ಹೋಗಿದ್ನಲ್ಲ, ಅದ್ರದ್ದು ಹಾಕಿದ್ದೆ. ಯಾವ ಮಾಲ್ ಹೇಳಿ, ಓರಿಯನ್ ಮಾಲ್ ಹೋಗಿದ್ದಾಗ. ಬಟ್ ಓದ್ ವಿಡಿಯೋ ಡಿಲೀಟ್ ಆಗೋಯ್ತು ಚಾನಲಿಂದ. ಸೊ ಈ ಫ್ಲೋರಲ್ಲಿ ಏನಿದೆ ಅಂತ ನಾವು ತೋರಿಸ್ತೀನಿ ಬನ್ನಿ. ಇದು ಅಷ್ಟೇ ಪರ್ಚೇಸಿಂಗ್. ಇಲ್ಲೊಂದು ಲಿಫ್ಟ್ ಇಟ್ಟವ್ರೆ. ಸೊ ಈ ಕಡೆ ಬಟ್ಟೆ, ಗ್ಲಾಸಸ್ಸು, ಎಂಟ್ರಿ ಎಕ್ಸಿಟ್ಗೂ ಒಬ್ಬರು ಇದ್ದಾರೆ. ವಾಚ್ ಕಲೆಕ್ಷನ್ಸ್ ಲಕ್ಷದಲ್ಲಿ ಲಕ್ಷ ಉಳ್ಳವರಿಗೆ ಇದು ನೋಡಿ. ಅದು ಮಾಡೋ ಸೇಲ್ಸ್ ಅವ್ರು ನೋಡಿ, ಒಳ್ಳೆ ಆಫೀಸರ್ ರೀತಿ ಕೂತವ್ರೆ. IAS ಆಫೀಸರ್ ಇಂಟರ್ವ್ಯೂಗೆ ಹೋಗಂಗೆ. ದಟ್ ಈಸ್ ದ ಅಮೌಂಟ್. ಕಲೆಕ್ಷನ್ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ಎಲ್ಲ. ಕಾಸಿದ್ದಂಗೆ ಕಜ್ಜಾಯ ಅಂದಾಗ ಹಣ ಸಂಪಾದನೆ ಅನ್ನೋದು ಅವ್ರ ಕಡೆ ಕಷ್ಟಪಟ್ಟಿರ್ತಾರೋ, ಇಲ್ಲ ಅವ್ರ ಅಪ್ಪ ಅಮ್ಮನ ಆಸ್ತಿ ಮಾಡಿರ್ತಾರೋ, ಅದಕ್ಕೆ ಹೇಳೋದು ಆಸ್ತಿ ಮಾಡಬೇಕು ಅಂತ. ದುಡ್ಡು ಮಾಡಬೇಕು ಅಂತ ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ ಅಂತ ಆಸೆ ಇದ್ದೇ ಇರುತ್ತೆ. ಅಷ್ಟು ಸುಲಭ ಅಲ್ಲ ಗೈಸ್, ಅಲ್ವಾ? ಅಪ್ಪ ಅಮ್ಮನ ಆಸ್ತಿ ಇದ್ದು ಅಜ್ಜಿ ತಾತ ಆಸ್ತಿ ಮಾಡಿ ಇಟ್ಟಿರಬೇಕು, ಆಗ ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು, ಅದನ್ನು ಡಬಲ್ ಮಾಡ್ಬೋದು ಅನ್ನೋ ಥಾಟ್ ಇರುತ್ತೆ. 0ಇಂದ ಗ್ರೋ ಆಗಬೇಕು ಅಂದಾಗ ಅವ್ನು ಪಡೋವಂಥ ಕಷ್ಟಗಳು ಅಷ್ಟಿಷ್ಟಲ್ಲ. ಇಟ್ ಈಸ್ ನಾಟ್ ಇಂಪಾಸಿಬಲ್ ಅಂತ ಹೇಳ್ತಾ ಇಲ್ಲ, ಅಷ್ಟಿಷ್ಟು ಕಡಬೇಕಾದ್ರೆ ಕಷ್ಟ ಅಷ್ಟಿಷ್ಟಲ್ಲ. ಇದೊಂದು ವಾಚ್ ತಗೊಳ್ಬೇಕು ಅಂದ್ರೂ ಒನ್ ಟೈಮ್ ಏನಾದರೂ ಫುಡ್ಡು, ಮೀಲ್ಸು ನಮ್ಮ ಅಪ್ಪ ಅಮ್ಮನ ಕೊಡಬೇಕು ಅಂದ್ರೆ ಸುಲಭ ಅಲ್ಲ. ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಫೋಟೋಶೂಟ್ ತೆಗೆಸ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಮೇಲ್ಗಡೆ ಹೋಗೋಣ ಬನ್ನಿ, ನೆಕ್ಸ್ಟ್ ಫ್ಲೋರ್ಗೆ, ಅಲ್ವಾ? ಎಲ್ಲ ಸಖತ್ ಲೈಫ್. ಯಾವಾಗಲೂ ಇಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಇದನ್ನು ನೋಡಿ ನೋಡಿ ಅವ್ರಿಗೂ ಲೈಫಲ್ಲಿ ಬೋರ್ ಆಗ್ಬಿಟ್ಟಿರುತ್ತೆ. ಯಾಕೆ ಹೇಳಿ, ಇಟ್ಸ್ ನಾಟ್ ಅವ್ರಿಗೆ ಒಂದಿನದ್ದಲ್ಲ, ಡೈಲಿ ಈ ಥರ ಜೈಲಲ್ಲಿ ಕಟ್ಟಾಗ್ತಂಗೆ ಇರುತ್ತೆ. ಈ ಸಿಸ್ಟಮ್ ವರ್ಕ್ ಮಾಡಬೇಕು ಪ್ರೈವೇಟಲ್ಲಿ ಅಂದರೆ ಅದೇ ಗುರು. ಲೈಫ್ ಎಲ್ಲರಿಗೂ ಎಷ್ಟು ಕಷ್ಟ ಇರುತ್ತೆ ಅಲ್ವಾ? ಮಾಡಿರ್ತಾನೆ ಯಾರೋ ಒಬ್ಬನ ಹತ್ರ ವರ್ಕ್ ಮಾಡ್ತೀವಿ, ತಪ್ಪೇನಿಲ್ಲ. ಬಟ್ 8 ಅವರ್ ಡ್ಯೂಟಿ ಅಂತಿರೋದು ಈಗ 9 ಅವರ್ ಮಾಡಿದ್ದಾರೆ ಎಲ್ಲರೂ. ಅವ್ನು ಹೇಳ್ದಂಗೆ ಕೇಳಲೇಬೇಕು ಪ್ರೈವೇಟಲ್ಲಿ. ಅವರು ಓಕೆ ಮಾಲೀಕ ಅಂತ, ಅವರು ಪ್ರಾಫಿಟ್ ಆದಂಗೆ ನಮಗೂ ಕೊಡೋದು. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಕಷ್ಟಗಳು. ಇಲ್ಲಿ ವರ್ಕ್ ಮಾಡ್ತಾ ಇರೋರ್ಗೆ ಅದನ್ನೇ ಹೇಳೋದು, ಅವರು ಇನ್ವೆಸ್ಟ್ ಮಾಡಿರ್ತಾರೆ ಅಂತ. ಇದು ಜೀತ ಅಂತ ಥರನೇ ಆಯಿತು. ಅವ್ನು ಹೇಳ್ದಂಗೆ ಕೇಳ್ಕೊಯಿರ್ಬೇಕು, ವರ್ಕ್ ಮಾಡಬೇಕು, ಬೇರೆ ದಾರಿ ಇಲ್ಲ. ಸರ್ಕಾರಿ ಕೆಲಸನೇ ಸಿಗುತ್ತೆ, ಅಷ್ಟು ಟೈಮ್ ಮುಗ್ದಿಟ್ಟು ಹೋಗ್ಬಿಡೋಕ್ಕೆ. ಲೈಫ್ ಕಷ್ಟಗಳು, ಇಲ್ಲಿ ವರ್ಕ್ ಮಾಡೋರು ಕಷ್ಟ. ಅವಣ್ಣ ನೋಡಿ, ನಾವು ಇಂಥ ಜಾಗ ಮಾಡ್ತೇವೆ, ದಿನ ನೋಡಿ ನೋಡಿ ಎಷ್ಟು ಬೋರ್ ಆಗಿರುತ್ತೆ. ಇಲ್ಲಿ ಬಿಟ್ಟರೆ ಸಾಕಪ್ಪ ಹೋಗ್ಬಿಡ್ಬೇಕು ಅಂತಿರುತ್ತೆ.
ಹಳ್ಳಿಗಳ ಕಡೆ ಇದ್ದಾಗ ಈ ಥರ ಚೆನ್ನಾಗಿತ್ತು ಗಾಯ್ಸ್. ಬಟ್ ಇಲ್ಲಿ ಬೆಂಗಳೂರು ಜೀವನ ನನಗಂತೂ ಇತ್ತೀಚೆಗೆ ಎಕ್ಟಿಕ್ ಅನ್ನಿಸ್ತಾ ಇದೆ. ಯಾವಾಗ ನಾನು ಸಂಪಾದನೆ ಮಾಡಬೇಕು ಅನ್ನಿಸ್ತಾ ಇದ್ದೀನಿ. ಆವಾಗ ಇದ್ದಾಗ ಅಪ್ಪ ಅಮ್ಮ ಸಂಪಾದನೆ ಮಾಡಿ ಕೊಡ್ತಾ ಇದ್ರು, ಕೂತ್ಕೊಂಡು ತಿಂತಾ ಇದ್ವಿ, ಅಲ್ಲಿ ಏನು ಕಷ್ಟ ಗೊತ್ತಾಗ್ತಿರ್ಲಿಲ್ಲ. ಇವಾಗ ನಾವು ಅರ್ನಿಂಗ್ ಮಾಡಬೇಕು ಅಂದಾಗ ನನಗೆ ಅನ್ನಿಸ್ತಾ ಇದೆ ಇಷ್ಟೊಂದು ಕಷ್ಟ. ಆ 9 ಅವರ್ ನಾವು ನನ್ನ ಅವರು ಹಿಡ್ದಿಡ್ತಾರಲ್ಲ ಕೂಡಿ, ಏನು ಯೂಸ್ ಮಾಡಿದೆ ರಿಸ್ಟ್ರಿಕ್ಷನ್ ಆಗಿ, ಅದಕ್ಕೆ ಅನ್ನಿಸ್ತಾ ಇದೆ ಬೇರೆ ಚೆನ್ನಾಗಿ ಓದಬೇಕಾಗಿತ್ತು ಅಂತ, ಕೆಲಸ ತಗೋಬೇಕಾಗಿತ್ತು. ಟೈಮ್ ಆಗೋಗಿದೆ, ಕಾಲ ಮಿಂಚಿದೆ. ಇರೋದ್ರಲ್ಲಿ ಏನು ಮಾಡಬೇಕು ಅಷ್ಟು ಮಾಡಬೇಕು, ಅದೇ ಜೀವನ. ಇದೆಲ್ಲ ಗೊಂಬೆಗಳು ಸೇಲು. ನಾವು ಪೃಥ್ವಿ ಕರ್ಕೊಂಡ್ಬಂದ್ಬಿಟ್ರೆ ಯಾವುದೇ ತಗೊಳ್ತಾನೆ, ಎಲ್ಲನೂ ಒಂದೊಂದು ಇಟ್ಕೊ ಹೋಗ್ತಾನೆ. ಗೊಂಬೆಗಳು, ಆಟ, ರುಬಿಕ್ಸ್ ಕ್ಯೂಬ್ ಒಂಥರ ನಾನು ಕಲ್ತಾಗ ಚೆನ್ನಾಗಿದೆ. ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡೋದು 3x3. ಅದು ಬಿಟ್ಟರೆ ಗೇಮಿಂಗ್ ಈವೆಂಟ್ಸ್ ಇನ್ನೇನು ಇರ್ಬೋದು. ಕಾರ್ ಇದೆ, ಚಿಕ್ಕ ಮಕ್ಕಳ ಇಲ್ಲಿ ಬಿಡ್ಬೋದು. ರಿಮೋಟ್ ಟಾರ್ಸಿಯರ್ ಕಾರ್ಗಳಿದ್ರೆ ಇಲ್ಲಿ ಚೆಕ್ ಮಾಡ್ಬೋದು. ತಗೊಂಡಿದ್ದು ಬೈಕು, ಪುನೀತ್ ರಾಜ್ಕುಮಾರ್ ಅವರು ಫಸ್ಟ್ ಟೈಮ್ ಅಲ್ಲ, ಎಲ್ಲ ಕಾರ್. ಯಾರೋ ಒಬ್ರು ಕಾರ್ ಕಲೆಕ್ಷನ್ ಕೇಳ್ತಾ ಇದ್ರು. ಇದೆಲ್ಲ ಕಾರ್ ಕಲೆಕ್ಷನ್ ಚಿಕ್ಕ ಪುಟ್ಟ ಇರೋದೆಲ್ಲ. ಇದನ್ನು ಫೋಟೋಶಾಪಲ್ಲಿ ಎಡಿಟ್ ಮಾಡಿ ಒಂಥರ ಲಕ್ಸುರಿಯಾಗಿ ತೋರಿಸ್ಕೊತಾನೆ. ಡಿಫ್ರೆನ್ಸಿಯೇಷನ್ ಮಾಡಿ ಎಷ್ಟು ಸಖತ್ತಾಗತ್ತೆ ಕಾರು. ಹತ್ತಿರದಿಂದ ನೋಡಿದ್ರೆ ಇಷ್ಟು ದೊಡ್ಡ ಕಾರು ಮೇಲೆ ಕೂತ್ಕೊಂಡ, ಸೀಟ್ ಕೂತ್ರೆ ಹಿಂಗೆ ಕಾಣುತ್ತೆ ನೋಡಿ, ಡ್ರೈವರ್ ಸೀಟಿಂದ ಮುಂದ್ಗಡೆ. ನಾವು ಚಿಕ್ಕವರಾದಾಗ ನಮ್ಮ ಅಪ್ಪ ಅಮ್ಮನ ಅಂಗಡಿಗೆ ಹೋದಾಗ ಅದು ತಗೊಡು ಇದು ತಗೊಡು ಅಂತ ಕೇಳ್ತಿದ್ವಿ. ಅವರು ಒಂದು ದಿನ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಇದಿರ್ತಿತ್ತು, ಹೆಂಗೆ ತಗೊಳಕ್ಕಾಗುತ್ತೆ? ಇವಾಗ ನಾವು ಎಷ್ಟು ನಿಮ್ಮ ಮಕ್ಕಳಾದರೆ, ನಿಮ್ಮ ಚಿಕ್ಕವರಾಗಿರೋರು ನಿಮ್ಮನ್ನು ಕೇಳ್ತಾರಲ್ಲ, ಆವಾಗ ಅರ್ಥ ಆಗ್ತಾ ಇರುತ್ತೆ. ಅದರಿಂದ ಉಪಯೋಗ ಇಲ್ಲ. ಅದು ದುಡ್ಡಾಗಿ ನಾವು ಕೊಡಿಸ್ಬೋದಾ ನನ್ನ ಮಗನಿಗೆ ಅಂತ ಒಂದು ಐಡಿಯಾ ಬರುತ್ತಲ್ಲ ನೋಡಿ, ಅದೇ ಜೀವನ ಆಗ್ಬಿಟ್ಟೈತೆ. ಕಷ್ಟ ಯಾರಿಗೆಲ್ಲ ಸುಮ್ಮನೆ ಅದನ್ನೇ ಹೇಳ್ತಾನಲ್ಲ ಅನ್ಕೋಬೋದು ನೀವು. ಬಟ್ ಇರೋ ರಿಯಾಲಿಟಿ ಹೇಳ್ತಾ ಇದ್ದೀನಿ. ದುಡ್ಡಿದ್ದವನಿಗೆ ಎಲ್ಲ ನೋಡ್ಬೋದು. ಲಕ್ಸುರಿಯಸ್ ಲೈಫ್, UP ಸಿಟಿ. ಇಲ್ಲದೆ ಇರೋರ ಕತೆ ಹೇಳಿ. ಈಗ ಅವ್ರಿಗೆಲ್ಲ ಜಸ್ಟಿಸ್ ಹೆಂಗೆ ಒದಗಿಸೋದು? ಏನಿಲ್ಲ, ಕಷ್ಟಪಡು, ಯಾರು ಕಷ್ಟಪಡಬಾರ್ದು, ಕಷ್ಟಪಟ್ಟ ಮೇಲೆ ಯಾರಿಗೂ ಹೇಳಿದ್ರು ಕಷ್ಟಪಟ್ಟು ಮಾಡ್ಬೋದು ಅಂತ. ಗಿಟಾರ್ ನೋಡಿ, ನಿಯತ್ತಾಗಿ ದುಡ್ದು ಶ್ರೀಮಂತ ಆದವರು ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕಿ ನೀವೇ. ನಿಯತ್ತಾಗಿ ದುಡ್ದು ಸಂಪಾದನೆ ಮಾಡಿ ಅಲ್ವಾ? ಶ್ರೀಮಂತರಾಗಿದ್ದಾರೆ ಗುರು ಇದ್ದರು ಅಂತ ನಾನು ನೋಡಿಲ್ಲ, ಕೇಳಿಲ್ಲ ಇಲ್ಲೋ. ಅದಕ್ಕೆ ಲುಕ್ಕಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ. ಅದು ಕೆಳಗಡೆ ಇದ್ವಿ, ಅಲ್ಲಿ ಬಂದು ಅಲ್ಲಿ ತೋರಿಸಿದೆ ನಿಮ್ಗೆ ಹೆಂಗಿದೆ ಅಂತ. ಮಿಚಲ್ ಕೊರಾಕ್ ಬಾಕ್ಸ್, ಇದು ಟಾಪ್ ಫ್ಲೋರ್, ಇದ್ರ ಮೇಲಿಲ್ಲ. ಎಕ್ಸಿಟಿಂಗ್ ಡೋರ್ಗೆ ಹೋಗೋಣ. ಎಕ್ಸಿಟ್ ಯಾವ ಕಡೆ ನೋಡ್ಕೊಳ್ಳೋಣ. ಫೈರ್ ಈ ಕಡೆ ಊಟನೂ ಕೊಡಿಸ್ತಾ ಇದ್ದಾರೆ ಗುರು. ಈ ಕಡೆ ಲಿಫ್ಟ್ಗಳಿದೆ, 2nd ಫ್ಲೋರ್ ಹೋಗೋದಕ್ಕೆ ಅಂತಿದೆ. ಏನು ಗುರು ಇಷ್ಟು ಸಖತ್ತಾಗಿ ಕಾಣ್ತಾ ಇದೆ ಇದು. ಸೆಂಟ್ರ್ ಬಂದ್ಬಿಟ್ವಾ? ಹಾಂ ನೋಡಿ, ಇದೆ ಟಾಪ್. ನಾವಿವಾಗ ಮಧ್ಯದಲ್ಲಿ ಇದ್ದೀವಿ, UB ಸಿಟಿ ಪಾರ್ಕ್. ನಾನು ಅದರಿಂದ ಎಲ್ಲಿ ಅಂತ ಕೇಳ್ತಾ ಇದ್ದೆ, ಇವತ್ತು ನೋಡುವಂಥ ಚಾನ್ಸ್ ಸಿಕ್ಕಿದೆ. ಒಳಗಡೆ ಎಂಟ್ರಿ, ಎಕ್ಸಿಟ್ ಅನ್ಸುತ್ತೆ ಅದು ಗುರು. ಎಕ್ಸಿಟಾ? ಇಲ್ಲ ಗುರು, ಇದು ಎಕ್ಸಿಟ್ ಇರೋದು ನೋಡಿ, ಇದು ಡೌನ್ ಇರೋದು. ಆ ಕಡೆ ಬಂದರೆ ಇನ್ನೊಂದು ಪ್ರಪಂಚ ಇದೆ, ಬನ್ನಿ ತೋರಿಸ್ಕೊಡ್ತೀನಿ. ಅಲ್ಲಿ ರೆಸ್ಟೋರೆಂಟ್ ಇದೆ, ಕಬಾಬ್ಚಿ, ಇನ್ನೊಂದು ಪ್ರಪಂಚ ಇದೆ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಇದೆ ಲಾಂಚ್ ಥರ ಇದ್ದಾವೆ. ಇದು ಅಪ್ಪರ್ದು ಲಿಫ್ಟಲ್ಲಿ ಬಂದಿದೆ. ಆ ಕಡೆ ಇರೋದು ಎಂಟ್ರಿ ಗಾಯ್ಸ್. ಎಂಟ್ರಿ ಆ ಕಡೆ ಆಗಿದೆ. ಇದು 3rd ಫ್ಲೋರಲ್ಲಿ ಬಂದರೆ ನೋಡಿ, ಲಾಂಚ್ ಮೇಲ್ಗಡೆನೇ ಅವಳಿ ಔಟ್ಸೈಡ್ ರೋಡ್ ಇದ್ದಂಗೆ ಇದೆ ನೋಡಿ. ಔಟ್ಸೈಡ್ ರೋಡ್ ಸೇಮ್ ಹಂಗೆ ಇದೆ. ಒರಾಯನ್ ಮಾಲಲ್ಲೂ ಹಿಂಗೆ ತೋರಿಸಿದ್ದೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ನೀರ್ದು ಮಾಡಿದ್ದಾರೆ, ಚೆನ್ನಾಗಿದೆ ಅಲ್ಲ ಇದು. ಬಾಡ್ ಮಾಸ್. ಇಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇದೆ. ಇಲ್ಲಿ ಅಕ್ಕಪಕ್ಕ ನೋಡ್ಬೋದು ಅಪಾರ್ಟ್ಮೆಂಟ್ಗಳಂತೂ ಎದ್ದು ನಿಂತಿದೆ. ಇದಂತೂ ಪಕ್ಕಾ ಗುರು, ಸಖತ್ ಸ್ಪಾಟು. ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋರಿಗೆ ನೋಡಿ. ಅಲ್ಲಿ ಒಂಥರ ಕೆಳಗಡೆ ಒಂಥರ ಸ್ಟೇಜ್ ಇದ್ದಂಗಿದೆ. ಅಲ್ಲಿ ಬೇಕಾದ್ರೆ ಪರ್ಫಾರ್ಮೆನ್ಸ್ ಏನಾದರೂ ಮಾಡಿದ್ರೆ ಇಲ್ಲೆಲ್ಲ ಕೂತ್ಕೊಂಡು ನೋಡ್ಬೋದು. ಓಪನ್ ಥಿಯೇಟ್ರ್ ಇದ್ದಂಗೆ ಐತೆ, ಸಖತ್. ಇಂಥ ಜಾಗಗಳಲ್ಲಿ ನಮ್ಮ ಅಪ್ಪ ಅಮ್ಮ ಅವ್ರನ್ನೆಲ್ಲ ಕರ್ಕೊಬರ್ಬೇಕು ಒಂದ್ಸರಿ. ದುಡ್ಡಿದ್ರೆ ಕರ್ಕೊಂಡು ಆಗಲ್ಲ.
ಬಾಯ್ಸ್ ಜೀವನ ಎಷ್ಟು ಕನಸಂದ್ರೆ ಈ ಥರ ಚಿಕ್ಕ ಪುಟ್ಟ ಕನಸುಗಳೇ. ಈ ಚಿಕ್ಕ ಪುಟ್ಟ ಹೆಂಗೆ ಹೇಳ್ತೀರಾ, ದೊಡ್ಡ ದೊಡ್ಡ ಕನಸು ಇದು. ಒಂದ್ಸರಿ ಅವ್ರನ್ನೆಲ್ಲ ಬೆಂಗಳೂರು ಕರ್ಕೊಂಬಂದು ಫ್ಲೈಟ್ ಓಡಾಡಿಸ್ಬೇಕು, ಇಂಥ ಜಾಗಕ್ಕೆ ಕರ್ಕೊಂಬಂದು ಸುತ್ತಾಡಿಸ್ಬೇಕು, ಇಲ್ಲಿ ಊಟ ಮಾಡಿಸ್ಬೇಕು. ಕನಸುಗಳು ಚಿಕ್ಕದು ಅನ್ಸ್ಬೋದು, ಬಟ್ ನಮ್ಗಿದೆ ದೊಡ್ಡದು ಗುರು. ಮಾಡ್ಬೇಕಂದ್ರೆ ಇಷ್ಟು ಲಕ್ಸುರಿ ಆಗಿದೆ ಅಲ್ಲ ಲೈಫ್. ಕೆಲವೊಬ್ರು ಇಲ್ಲಿ ಒಂದು ಮಂತ್ಗೆ 1 ಲಕ್ಷ ಸಂಪಾದನೆ ಮಾಡಿದ್ರು 1 ಲಕ್ಷ ಸಂಪಾದನೆ. ಇಷ್ಟೆಲ್ಲ ಡಿಗ್ರಿ ಓದಿಸಿದ್ದಾರೆ ಅಪ್ಪ ಅಮ್ಮ, ಇಷ್ಟೆಲ್ಲ ಕಷ್ಟಪಟ್ಟು ಏನೋ ಮಾಡಿಸಿದ್ದಾರೆ. ಇನ್ನೂ ಸ್ವಲ್ಪ ಜನಕ್ಕೆ, ಎಷ್ಟೋ ಜನಕ್ಕೆ ಉದ್ಯೋಗ ಸಿಗ್ತಾ ಇಲ್ಲ ಕರೆಕ್ಟಾಗಿ. ನಮಗೆ ಸ್ಕಿಲ್ಗೆ ತಕ್ಕಂಗೆ ವರ್ಕ್ ರೂಪಿಸ್ಕೊಳಕ್ಕಾಗ್ತಾ ಇಲ್ಲ, ಸ್ಕಿಲ್ಸ್ ಸಿಗ್ತಾ. ಏನೇ ಆದರೂ ನಮಗೆ ನಾವೇ ನಮ್ಮ ಜೀವನಕ್ಕೆ ನಾವೇ ದಾರಿ ಮಾಡ್ಕೋಬೇಕು. ನೀವು ಅದೇನೋ ತಪ್ಪು ಮಾಡಿ ಕಷ್ಟಪಡ್ತಾ ಇದೆಯಾ, ನೀವು ಮಾಡಿರೋ ತಪ್ಪು, ನೀವು ಮಾಡಿರೋ ರಿಸ್ಕು ಲೈಫಲ್ಲಿ ನೀವು ತಗೋಬೇಕಾದ್ರೆ ರಿಸ್ಕ್ ತಗೊಂಡಿಲ್ಲ, ಓದೋ ಟೈಮಲ್ಲಿ ಕರೆಕ್ಟಾಗಿ ಓದ್ಕೊಂಡಿಲ್ಲ. ಇದೇ ರೀಸನ್ ಅಂತಾರೆ, ಮೇ ಬಿ ಇರ್ಬೋದು ಅಲ್ವಾ. ನಮ್ಮ ಜೀವನ ರೂಪಿಸ್ಕೊಳ್ಳೋ ಶಿಲ್ಪಿ ನಾವೇ ಆಗಿರ್ತೀವಿ, ಕರೆಕ್ಟಾಗಿ ರೂಪಿಸ್ಕೊಳ್ಳೋಣ ಅಷ್ಟೆ. ಏನೋ ಒಂಥರ ಫಾರಿನ್ ರೀತಿ ಫೀಲ್ ಆಯ್ತಾಯ್ತು ಗುರು. ಫಾರಿನ್ ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ರಿಚ್ ಮ್ಯಾನ್ಗಳು ನೋಡೋಕೆ ಸಿಗ್ತಾ ಇಲ್ಲ. ಇಂಥದ್ದೆಲ್ಲ ಏನು, ಇಲ್ಲಿರೋರೆಲ್ಲ ಯಾರು? ಅಲ್ಲಿ ನಾವು ಕೂತ್ಕೊಂಡು ಒಂದು ಮೀಲ್ಸ್ ತಗೊಳಕ್ಕಾಗುತ್ತಾ? ಅಲ್ಲಿ ತಗೊಳ್ಳೋ ಅವ್ರು ಒಂದು ಟೈಮ್ ಖರ್ಚು ಮಾಡ್ತಾ ಇರೋದೇ ನಾವು 1 ತಿಂಗಳು ಬೆಂಗಳೂರಲ್ಲಿ ಬದುಕೊಳ್ತೀನಿ. ಅಷ್ಟು ದುಡ್ಡಲ್ಲಿ ಪಾರ್ಟ್ ಟೈಮ್ ಮಾಡಿರೋ 6 ರಿಂದ 7 ಸಾವಿರ ಅದು ಅವ್ರು ಒಂದು ಟಿಪ್ಸಾಗಿ ಕೊಟ್ಬಿಡೋ ಅಂತ ದುಡ್ಡು. ಏನು ಹೇಳ್ತೀಯ ಗುರು? ಈಗ ಪ್ರಾಬ್ಲಮ್ ಇದೆ, ಅದಕ್ಕೆಲ್ಲ ಸೊಲ್ಯೂಷನ್ ಅಂತ ಸಾಂಗ್ ಕೇಳ್ತಾ ಇದ್ದೀನಿ. ಇಲ್ಲಿ ಇದನ್ನೆಲ್ಲ ಫಾರಿನಲ್ಲಿ ನೋಡ್ತಾ ಇದ್ದೆ ಗುರು ನಾನು. ಈ ಥರ ಮ್ಯೂಸಿಕ್ ಹಾಡು ಹೇಳ್ತಾ ಇರೋದು, ಇದನ್ನೆಲ್ಲ ಲೈವಲ್ಲಿ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೀನಿ. ವೆಸ್ಟರ್ನ್ ಸಾಂಗ್ ಅಲ್ಲ, ಐ ಥಿಂಕ್ ಕೇಳುತ್ತಿಲ್ಲ. ಸಾಂಗ್ ಕೇಳಿಬೇಕಾದ್ರೆ ನೋಡಿ ಗುರು, ಆಪಲ್ ಆಕ್ಸೆಸರೀಸ್ ಎಲ್ಲ, ಆ್ಯಪಲ್ ವಾಚಸ್. ಆ್ಯಪಲ್ ಆಕ್ಸೆಸರಿ ಅಂದರೆ ಫಸ್ಟ್ ನೆನಪು ಬರೋದೇ ಆ್ಯಪಲ್ ಮೊಬೈಲ್ ತೋರಿಸ್ತೀನಿ ತಡೀರಿ ನಿಮಗೆ. ಮೊಬೈಲ್ ಅಪ್ಡೇಟ್ 16 Pro, iPhone 16 Pro ನಡೀತಾ ಇದೆ ಈಗ. ಇನ್ನೊಂದು ಸ್ವಲ್ಪ ದಿನ iPhone ಎಕ್ಸ್ಟ್ರಾ ಬರುತ್ತೆ. ಎಷ್ಟು ಬರೋದು? ಎಷ್ಟು? 80K ಮೊಬೈಲ್ ಬರುತ್ತೆ. 90K ಮ್ಯಾಗ್ನೆಟಿಕ್ ಗುರು. ಅದಕ್ಕೆ ಮ್ಯಾಗ್ನೆಟಿಕ್ ಹಂಗೆ ಇದಾಗುತ್ತೆ, ಹಂಗೆ ಲಾಕ್ ಆಗುತ್ತೆ. ನಮ್ಮ ಮೊಬೈಲ್ಗಿಂತ ಇದು ಚಿಕ್ಕದಾಗಿದೆ, ಬಟ್ ಸ್ಮಾರ್ಟ್ ಆಗಿದೆ. ಲೈಫಲ್ಲಿ ಫಸ್ಟ್ ಟೈಮ್ ಆಪಲ್ ಇಟ್ಕೊಳ್ತಾರೆ. ಆಪಲ್ ಆಕ್ಸೆಸರೀಸ್ ಈ ಥರ ತೊಗೋಬೇಕಂದ್ರೆ ಸ್ಟೈಲಿಸ್ಟಾಗಿ ಇಟ್ಕೊಬೇಕು. ವೆಯ್ಟ್ಲೆಸ್ ಗುರು. ವೆಯ್ಟ್ಲೆಸ್ ಆಪಲ್ ಆಕ್ಸೆಸರೀಸ್ ಅಂದರೆ ಹಂಗೆ ಫ್ಯೂಚರು. ಡಿಸ್ಅಡ್ವಾಂಟೇಜಸ್ಸು ತುಂಬ ಇದೆ. ನನ್ನ ಫ್ರೆಂಡ್ಸ್ ಯೂಸ್ ಮಾಡ್ತಾ ಇದ್ದಾರೆ. iPad Pro ಅನಿಸಿರುತ್ತೆ ತಗೋಬೇಕು ಅಂತ, ಬಟ್ ಸ್ವಲ್ಪ ಆ್ಯಪಲ್ ಆಕ್ಸೆಸರೀಸ್ ತೊಗೋಬೇಕು ಅಂದರೆ 1 lakh ಮೇಲೆ 80,000 ಇದೆ ಅಂತ 63 Pro ಸಿಕ್ಕಿದ್ರೆ ಚಾನ್ಸ್ ತೊಗೋಬೋದಾಗಿತ್ತು. ಸೊ ನಾವು ಕೂಡ ನೋಡೋಣ, ತಗೊಳ್ತೀನಿ, ಅರ್ನ್ ಮಾಡಿ ತೊಗೊಳ್ಳೋಣ. ಬಟ್ ಅದರಿಂದ ಯೂಸ್ ಇದ್ದರೆ ಓಕೆ, ಯೂಸ್ ಇರುತ್ತೆ. ಗೋಲ್ಡನ್ 5 ಸ್ಟಾರ್. ಇದು ಗ್ಯಾಲಕ್ಸಿ ಬ್ರೋ, ಗ್ಯಾಲಕ್ಸಿ ಸೀರೀಸ್ ಇದೆ. ನನ್ನ ಫ್ರೆಂಡ್ ಒಬ್ಳು ತೊಗೊಂಡಿದ್ದಾರೆ 35,000 ಗ್ಯಾಲಕ್ಸಿದು ಮೊಬೈಲು. ಸೇಮ್ ಕ್ಯಾಮ್ರಾನು ಚೆನ್ನಾಗಿದೆ, ಕ್ಯಾಮ್ರಾ ಪರ್ಪಸ್ಗೋಸ್ಕರ ತೊಗೊಂಡಿರೋದು. ಬಿಲ್ಲಿಂಗ್ ಇದೆ ನೋಡಿ ಮೊಬೈಲು. ಅವರು ಆ ಥರ ಮ್ಯಾಗ್ನೆಟ್ ಥರ ಟೈಪ್ ಮಾಡಿದರೆ, ಇವ್ರು ಈ ಥರ ಕೆಳಗಡೆಯಿಂದ ಇಟ್ಟಿದ್ದಾರೆ, ಕೆಳಗಡೆಯಿಂದ ಇಟ್ಟಿರೋದು. ಅವ್ರು ಮ್ಯಾಗ್ನೆಟಿಕ್ ಟೈಪು, ಇವ್ರದ್ದು ಈ ಥರ. ವೆಯ್ಟ್ಲೆಸ್ ಇದೆ, ಪರವಾಗಿಲ್ಲ. ನಾವು 15,000 20,000 ಖರ್ಚು ಮಾಡೋಕೆ ನೋಡ್ತೀವಿ. ಇದೆಲ್ಲ 75 85 ಚೆನ್ನಾಗಿದೆ. ಕೆಳಗಡೆ ಪವರ್ ಹಾಕಿ ಇದು ಮಾಡಿರೋಂಗಿದೆ. ಗ್ಯಾಲಕ್ಸಿ ಸರ್ವಿಸ್ ಇದು. ಆ ಕಡೆ ಐಫೋನ್ದಾಯಿತು. ಆ್ಯಪಲ್ ಆಕ್ಸೆಸರೀಸ್ ಏನಂದರೆ ಅಮೇರಿಕಾದಲ್ಲೆಲ್ಲ ಅವ್ರು ಅನ್ನು ಮಾಡೋ ದುಡ್ಡಿಗೆ ಅದು ಕಡಿಮೆನೇ ಇದೆ. $80 ಸಮಥಿಂಗ್ ಅಷ್ಟು ಬೀಳುತ್ತೆ ಅವ್ರಿಗೆ ಅಷ್ಟೇ. ಅದು ನಮ್ಮ ಕರ್ನಾಟಕದಲ್ಲಿ ಲಕ್ಸುರಿಯಸ್ ಅಲ್ವಾ, ಅದಕ್ಕೆ ಜಾಸ್ತಿ ಆಗುತ್ತೆ ಅಮೌಂಟು. ಆ ಗಾಗ್ರಾನ ಚೆನ್ನಾಗಿದೆ. ಬಸ್ ಗೇಮಿಂಗ್ ಝೋನ್ ಬಂದಿದ್ದೆ ತಾನೇ. ಎಕ್ಸಿಟ್ ಆಗೋ ಟೈಮ್ ಬಂತು, ಕೆಳಗಡೆ ಹೋಗೋಣ ಬನ್ನಿ. ಲಕ್ಸುರಿಯಸ್ ಲೈಫ್ ಅಂದರೆ ಸಕ್ಕತ್ ಗುರು.
ಯು ಬಿ ಸಿಟಿ ಮಾಲ್ ಓರಿಯನ್ ಮಾಲ್ ಅಷ್ಟೇನಿಲ್ಲ, ಚಿಕ್ಕದಿದೆ. ಇದಕ್ಕೆ ಜಾಸ್ತಿ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ, ಬಟ್ ಅಷ್ಟೇನು ಐಟಮ್ಸ್ ಏನು ಕಾಣಂಗಿಲ್ಲ. ಓರಿಯನ್ ಮಾಲ್ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ, ಚಿಕ್ಕದೇ ಇದೆ. ಬಟ್ ಲಕ್ಸುರಿಯಸ್ ಓರಿಯನ್ ಮಾಲ್ಗಿಂತ ಇದು ಲಕ್ಸುರಿಯಸ್ ಆಗಿ ಕಾಣ್ತಾ ಇದೆ ನೋಡೋದಕ್ಕೆ. ಕನ್ಸ್ಟ್ರಕ್ಷನ್ಗೆ ಜಾಸ್ತಿ ಇದು ಕೊಟ್ಟಿದ್ದಾರೆ, ಅಲ್ಲಿಗಿಂತ ಲಕ್ಸುರಿಯಸ್ ಇದೆ, ಅಲ್ಲಿಗಿಂತ ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ಅಲ್ಲಿ ಇರೋ ಅಷ್ಟು ಏನು ಜಾಸ್ತಿ ಕಾಣಿಸ್ತಾ ಇಲ್ಲ ಇಲ್ಲಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋದ. ನಾವಂತೂ ಪರ್ಚೇಸಿಂಗ್ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಥಿಯೇಟ್ರ್ ಇಲ್ಲ ಗುರು, ಓರಿಯನ್ ಮಾಲಲ್ಲಿ ಥಿಯೇಟ್ರ್ ಇದೆ ಮೂವಿ ನೋಡೋದಕ್ಕೆ. ಥಿಯೇಟ್ರ್ ಮೀನ್ಸ್ ಮಾಲ್. ಸೊ ಇದು ಎಕ್ಸಿಟ್ ಪಾಯಿಂಟು. ಸೆಕ್ಯೂರಿಟಿಗಳು ಹಂಗೆ ಇದ್ದಾರೆ, ಯಾರು ಬುಲೆಟ್ ಹಾಕೊಂಡು ಪಿಸ್ತೂಲಿ ಶೂಟ್ ಮಾಡ್ಬಿಟ್ರೆ ಕಷ್ಟ. ಈಗ ಜಮ್ಮು ಕಾಶ್ಮೀರಲಾಗೈತಲ್ಲ, ಬಟ್ ಇದು ಮುಂದ್ಗಡೆನೇ ನೀರ್ದಿರೋದು. ಬೇರೆ ಪ್ರಪಂಚದಲ್ಲೇ ಇದ್ದಂಗೆ ಫೀಲ್ ಆಗ್ತಾ ಇದೆ, ದುಬೈಯಲ್ಲಿ ಇದ್ದಂಗೆ. ನಮ್ಮ ಹಳ್ಳಿಗಳ ಕಡೆ ಒಟ್ಟಿಗಿಟ್ಟಿಲ್ದೆ ಹೆಂಗೆ ಸಾಯ್ತಾ ಇರ್ತಾರೆ. ರೈತರಿಗೆ ಫಲ ಬರ್ತಾ ಇಲ್ಲ ಅಂತ ಅದು ಒಂದು ದೊಡ್ಡ ಇದಾಗಿದೆ. ಮಳೆ ಬರ್ತಾ ಇಲ್ಲ, ಅವ್ರಿಗೆ ಫಲ ಸಿಗ್ತಾ ಇಲ್ಲ, ಇಲ್ಲಿರೋರು ಶ್ರೀಮಂತ ಆಗ್ತಾನೆ ಇದ್ದಾರೆ. ಈ ಥರನೂ ಪ್ರಾಪರ್ಟಿ ಮಾಡಿ ಎಷ್ಟೋ ದಿನ ಕಳ್ಕೊಂಡು ಹರ್ಕೊಂಡಿರೋರು ಇದ್ದಾರೆ ಅಲ್ವಾ. ಇದು ಇವತ್ತಿಂದು ವಿಡಿಯೋ, ಯು ಬಿ ಸಿಟಿ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಇನ್ಫ್ಯಾಕ್ಟ್ ನಾನು ಇಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ, ಹಿಂಗೆ ಹೋಗ್ಬೇಕಾದ್ರೆ ಮಾಡಿದ್ದು. ಸೊ ಬನ್ನಿ ಹೋಗೋಣ. ಆಸ್ ಯೂಶುವಲ್ ಗಾಯ್ಸ್, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.